ಸದ್ಯ ಹಾಸನದ ಕೋರನಾಗಿದ್ದಾನೆ. ಮುಂದೆ ಹೋಗ್ತಾ ಹೋಗ್ತಾ ಹಾಸನಕ್ಕೆ ಇನ್ನ ಹೆಸರು ತರುತ್ತಾನೋ ಏನೋ. ಇಫ್ ಯು ನೋ. ನಂಗೆ ಏನೇ ಕಡಿಮೆ ಆದ್ರೂ ತೊಂದರೆ ಇಲ್ಲ, ನಮ್ ಹುಡುಗಿಗೆ ಮಾತ್ರ ಚೂರು ಕಡಿಮೆ ಆಗ್ಬಾರ್ದು. ನಮಸ್ತೆನ ಹೇಳಿ ಫಿಸ್ಟ್ ಬಂಪ್ ಕೊಟ್ಟು ರೋಡಲ್ಲಿ ಟಾಟಾ ಮತ್ತು ಭಾರತ್ ಬೆನ್ಸ್ ಲವಿ ಡವಿ ನಡೀತಿದೆ. ಹಳ್ಳಿ ಎಂಟ್ರಿ ಆಗ್ತಿದಂಗೆ ಆ ದನದ ಸಗಣಿ ಸ್ಮೆಲ್ಲು, ದನಗಳ ಶಬ್ದ, ಜನಗಳ ಶಬ್ದ, ಮಕ್ಕಳ ಕಿರುಚಾಟ, ಮರಗಳ ಕೋಲಾಟ, ಅಜ್ಜಂದಿರ ಚೆಲ್ಲಾಟ, ಪ್ರೇಮಿಗಳ ಪರದಾಟ. ಫಸ್ಟ್ ಕರ್ನಾಟಕ, ಆಮೇಲೆ ತಮಿಳ್ನಾಡು, ಈಗ ಅಗೇನ್ ಕರ್ನಾಟಕ. ವಾ, ಇನ್ನ ಹೋಗ್ತಾ ಹೋಗ್ತಾ ಆಂಧ್ರನು ಸಿಕ್ಬಿಟ್ರೆ ಮೂರ್ ಸ್ಟೇಟ್ ಆಗುತ್ತೆ. ಕೇರಳನು ಸಿಗ್ಲಿ ಅಂತ ಬೇಡ್ಕೊಳ್ತಿದ್ದೀನಿ. ಅವ್ರ ಹತ್ರ ಕನ್ನಡದಲ್ಲಿ ಕೇಳಿದ್ರೆ ಇವರು ತಮಿಳಲ್ಲಿ ಮಾತಾಡ್ತವ್ರೆ ಗುರು. ನನಗೆ ಅಯ್ಯೋ, ಇಲ್ಲಿ ನಾನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಲಿದ್ದೇವ್ರೆ ನನಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ. ಇನ್ನೇನು ತಡ, ಬೆಟ್ಟದ ತುದಿಗೆ ಹೋಗ್ಲಿ ಮೆಲ್ಲ ಈ ರೈಡ. MT ಮೋಜೋ ಬ್ರೋ, ಝೀನ್ 900 ಕವಾಸಕಿ, ವಾವ್, ಎಕ್ಸ್ಪಲ್ಸ್, ಹಿಮಾಲಯನ್, KTMs, ಇನ್ನೊಂದು MT ಅಂಡ್ ನಮ್ಮ ಮುಮ್ತಾಜ್. ಚೆನ್ನಾಗಿತ್ತು ರೋಡು ಕೂಡ ಅಂಡ್ ಸುತ್ತಲಿರೋ ವ್ಯೂಸ್ ಕೂಡ. ಹಾಯ್, ಬೆಳಿಗ್ಗೆ ಆಯ್ತು ಮಾರೆ, ಅಜ್ಜಿ ಕೋಳಿ ಕೂಗ್ದಂಗೆ ಈಗ ನಾನು ಸ್ವಲ್ಪ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರಗಳು ಮಾರ. ನಾನು ನಿಮ್ಮ ಬಿ ಅಲೆಮಾರಿ. ಇವಾಗ ಓದ್ಲೇಬೇಕಲ್ಲ ತುತ್ತೂರಿ. ಇಷ್ಟು ದಿನ ಒಬ್ನೇ ಹೋಗಿ ಹೋಗಿ ಬೇಜಾರಾಗಿತ್ತು. ಹಾಗಂತ ನಮ್ಮ ಹಾಸನದ ಕುವರ ಭರತಣ್ಣನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಸದ್ಯ ಹಾಸನದ ಕುವರನಾಗಿದ್ದಾನೆ. ಮುಂದೆ ಹೋಗ್ತಾ ಹೋಗ್ತಾ ಹಾಸನಕ್ಕೆ ಇನ್ನ ಹೆಸರು ತರುತ್ತಾನೋ ಏನೋ. ಇಫ್ ಯು ನೋ. ಅದೆಲ್ಲ ಹೋಗ್ಲಿ, ಇವತ್ತು ಎಂತ ಇಲ್ಲ ನೋಡಿ. ನೀವೆಲ್ಲ ತಮ್ನೇಲ್ ಅಲ್ಲಿ ನೋಡಿರ್ತೀರಾ. ಬೆಟ್ಟದ ಬ್ಯಾಟರಾಯನ ಸ್ವಾಮಿ ಟೆಂಪಲ್ ಗೆ ಹೋಗುವ ಅಂತ ಹೊರಟಿದ್ದೀನಿ. ಸೊ ಪ್ಲೇಸು ಕೋಲಾರದ ಮಾಲೂರ್ಗೆ ನಿಯರ್ ಅಂಡ್ ಇಟ್ಸ್ ನಿಯರ್ ಟು ಅವರ್ ಓನ್ KGF. ಸೊ ಅಲ್ಲಿಗೆ ಪಯಣನ ನಾನು ಶುರು ಮಾಡಿದ್ದೀನಿ. ಸೊ ನಾನೀಗ IT ಪೀಪಲ್ಸ್ ನ ಹೆಡ್ ಏಕ್ ಆಗಿರೋ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿದ್ದೀನಿ ಆಕ್ಚುಲಿ. ಸೊ ನಾವು ಇಲ್ಲಿಂದ ಡೈರೆಕ್ಟ್ ಆಗಿ ಬ್ಯಾಟರಾಯನ ಸ್ವಾಮಿ ಟೆಂಪಲ್ ಗೆ ಹೋಗ್ತಿಲ್ಲ. ನಮ್ಮ ಸೂಪರ್ 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 ಸೀನಿಯರ್ ಅವರು BTM ಲೇಔಟ್ ಅಲ್ಲಿ ಕಾಯ್ತಾವ್ರೆ. ಸೊ ಆ ಸೂಪರ್ 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 ಸೀನಿಯರ್ ಯಾರಂತ ಆಮೇಲೆ ನಿಮ್ಗೆ ಹೇಳ್ತೀನಿ. ಸೊ ಈಗ ಇಲ್ಲಿಂದ BTM ಲೇಔಟ್ ಗೆ 20 ಕಿಲೋಮೀಟರ್ ತೋರಿಸ್ತಿದೆ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಒಂದು 40 ಮಿನಿಟ್ಸ್ ಆಗುತ್ತೆ. ಅಂಡ್ ಅಲ್ಲಿಂದ ಬ್ಯಾಟರಾಯನ ಸ್ವಾಮಿ ಟೆಂಪಲ್ ಗೆ ಒಂದು 1 to 1:30 ಲೈಕ್ 1.5 hour ಆಗಬಹುದು. ಸೊ ಈಗ ಬಂದು ಸಮಯ ಒಂದು 6:45 ಆಗಿದೆ. ಹಾಗಾಗಿ ಒಂದು 8:30 8:45 ಹಂಗೆ ನಾವು ರೀಚ್ ಆಗಬಹುದು ಬೆಟ್ಟದ ತುದಿಗೆ. ಸೊ ನಾವೀಗ ಆಲ್ಮೋಸ್ಟ್ ನಮ್ಮ ಸೂಪರ್ ಸೂಪರ್ ಸೀನಿಯರ್ ಹೇಳಿರೋ ಜಾಗಕ್ಕೆ ಬಂದಿದೀವಿ. ಸೊ ಅವರನ್ನ ಮೀಟ್ ಆಗೋಕ್ಕೂ ಮುಂಚೆ ನಮ್ಮ ಹುಡುಗಿಗೆ ಸ್ವಲ್ಪ ನೀರನ್ನು ಕುಡಿಸುವ ಅಲ್ವಾ. ಅದು ನಮ್ಮ ಹುಡುಗಿಗೆ ಭಾರತ್ ಪೆಟ್ರೋಲಿಯಂ ಅಲ್ಲಿರೋ ನೀರೇ ಬೇಕು, ಅದೇ ನೀರು ಕುಡಿಯೋದಂತೆ. ಏನ್ ಮಾಡೋಣ, ಅಲ್ಲಿಗೆ ಹೋಗೋಣ ಅಲ್ವಾ. ಆದ್ರೂ ನಂಗೆ ಏನೇ ಕಡಿಮೆ ಆದ್ರೂ ತೊಂದರೆ ಇಲ್ಲ, ನಮ್ ಹುಡುಗಿಗೆ ಮಾತ್ರ ಚೂರು ಕಡಿಮೆ ಆಗ್ಬಾರ್ದು. ಅಂಡ್ ಕಡಿಮೆ ಆಗದೆ ಇದ್ದಂಗೆ ನೋಡ್ಕೊಳ್ಳೇಬೇಕಲ್ವಾ. ನೋಡುವ ಮುಂದೆ ನಮ್ಮ ಹುಡುಗಿಗೆ ಬೇಕಾಗಿರೋ ಪೆಟ್ರೋಲ್ ಬಂಕ್ ಸಿಗುತ್ತಾ ಇಲ್ವಾ ಅಂತ. ವಾವ್, ಅನ್ಕೊಂಡಂಗೆ ನಮ್ ಹುಡುಗಿಗೆ ಬೇಕಾಗಿರೋ ಬಂಕ್ ಸಿಕ್ಕೇ ಬಿಡ್ತು. ಬಟ್ ಹುಡುಗಿ ಚೂರು ಎಕ್ಸ್ಪೆನ್ಸಿವ್. ಸೊ 610 ರೂಪಾಯಿದು ಪೆಟ್ರೋಲ್ ಹಾಕ್ಸಿ ಹುಡುಗಿ ಹತ್ರ ಖುಷಿನಾ ಅಂತೆಲ್ಲ ಕೇಳ್ಕೊಂಡು ಮುಂದೆ ನಮ್ಮ ಸೂಪರ್ 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 ಸೀನಿಯರ್ ಹತ್ರ ಹೋದ್ವಿ. ಒಂದು ನಮಸ್ತೆನ ಹೇಳಿ ಫಿಸ್ಟ್ ಬಂಪ್ ಕೊಟ್ಟು ಜಾಸ್ತಿ ಅಲ್ಲೇನು ಮಾತಾಡದೆ ಅಲ್ಲಿಂದ ಹೊರಟಿ. ಯಾಕಂದ್ರೆ ನಾವು ಆಲ್ರೆಡಿ ಲೇಟ್ ಆಗಿದ್ವಿ. ಇವರು ಗ್ಯಾಂಗು ಅಲ್ಲಿರೋರೆಲ್ಲ ಆಲ್ರೆಡಿ ಮುಂದೆ ಅಂದ್ರೆ ತುಂಬಾ ಮುಂದೆ ಹೋಗಿದ್ದಾರೆ. ಅಂಡ್ ಇವರು ನಮ್ಗಾಗಿ ಕಾದು ಅವ್ರ ಜೊತೆ ಹೋಗದೆ ತಡವಾದ್ರು ಅವ್ರ ಜೊತೆ ನಮ್ಮನ್ನ ಸೇರ್ಸ್ಕೊಂಡು ಹೊರಟ್ರು ನೋಡಿ. ಆಕ್ಚುಲಿ ನಮ್ಮಿಂದ ಲೇಟ್ ಆಗಿಲ್ಲ, ಪ್ಲಾನ್ ಅಲ್ಲಿ ಸ್ವಲ್ಪ ಚೇಂಜ್ ಆಯ್ತು ನೋಡಿ. ಆಕ್ಚುಲಿ ಸೂಪರ್ ಸೂಪರ್ ಸೀನಿಯರ್ ಅವರು ಓಕೆ, ಸುಮ್ನೆ ಸೂಪರ್ 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 ಸೀನಿಯರ್ ಅಂದ್ಬಿಟ್ಟು ನಾನು ಲ್ಯಾಗ್ ಮಾಡ್ತೀನಿ ಅನ್ಸುತ್ತೆ. ಮೇ ಬಿ ನಿಮ್ಗೆ ನಮ್ಮ ಸೂಪರ್ ಸೀನಿಯರ್ ಹೆಸರು ಹೇಳಿಲ್ಲ. ಸೊ ಅವ್ರ ಹೆಸರು ಪ್ರಕಾಶ್ ಅಣ್ಣ ಅಂತ. ನಾನು 6th ಅಲ್ಲಿ ಇದ್ದಾಗ ಅವ್ರು SSLC ಅಲ್ಲಿ ಇದ್ರು. ಆಕ್ಚುಲಿ ನಂಗೆ ಅವ್ರ ಪರಿಚಯ ಇದ್ದಾರೆ, ಆದ್ರೆ ಅವರಿಗೆ ನನ್ನ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನ್ನ ಅಣ್ಣನ ಬಗ್ಗೆ ಎಲ್ಲ ಅವ್ರಿಗೆ ತುಂಬಾ ಗೊತ್ತು. ಯಾಕಂದ್ರೆ ಅವ್ರ ಹತ್ರ ಇರುವಾಗ ಅಣ್ಣ 9ರಲ್ಲಿ ಇದ್ದ. ಸೊ ನಮ್ದು ಪರಿಚಯ ಇನ್ಸ್ಟಾ ಥ್ರೂ ಅಲ್ಲಿ ಆಗಿದ್ದು ನಾವು. ಸೊ ಅವರು ಬೇರೆ ಎವ್ರಿ ವೀಕೆಂಡ್ ಎಲ್ಲ ಟ್ರಿಪ್ ಹೋಗ್ತಿದ್ರು, ನಾವು ಸ್ಟೋರಿಲೆಲ್ಲ ನೋಡ್ತಿದ್ವಿ. ಸೊ ಅವ್ರ ಹತ್ರ ಹಂಗೆ ಕೇಳಿದೆ, ಈ ವೀಕೆಂಡ್ ಎಲ್ಲಾದ್ರೂ ಹೋಗ್ತೀರಾ ಅಂತ. ಹಾಗೆ ಅವರು ಇವತ್ತಿನ ಈ ಟ್ರಿಪ್ಗೆ ಮುಖ್ಯ ಕಾರಣಕರ್ತರಾದ್ರು ನೋಡಿ. ಬಟ್ ಆಕ್ಚುಲಿ ಏನಕ್ಕೆ ಡಿಲೇ ಆಗಿದ್ದು ಅಂದ್ರೆ ಅವ್ರು ನಮ್ಗೆ ಹೇಳಿದ್ದು ಮಾರ್ನಿಂಗ್ 6:30 ಹಂಗೆ ನೀವು ಹೊಸಕೋಟೆಗೆ ಬನ್ನಿ ಅಂತ. ಬಟ್ ಇವರು ಗ್ಯಾಂಗ್ ಅವರು ನೈಟ್ ಟೈಮ್ ಅಲ್ಲಿ ಚೇಂಜ್ ಮಾಡಿದ್ರು. ಆದ್ರೆ ಅವರು ಆ ಅಪ್ಡೇಟ್ ನ ಅಣ್ಣಂಗೂ ಅಪ್ಡೇಟ್ ಮಾಡಿರ್ಲಿಲ್ಲ. ಸೊ ಅದರಿಂದ ನಮಗೂ ಅಪ್ಡೇಟ್ ಸಿಗ್ಲಿಲ್ಲ. ಹಾಗಾಗಿ ಅವರ ಇನ್ನೊಂದು ಗ್ಯಾಂಗ್ ಆಲ್ರೆಡಿ ಅಲ್ಲಿಗೆ ರೀಚ್ ಆಗಿದ್ದಾರೆ ಅನ್ಸುತ್ತೆ. ನಾವಿಬ್ರು ಮಾತ್ರ ಇಲ್ಲೇ ಉಳಿದಿದ್ದೇವೆ. ನಾವು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ಬಹುದು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡೋಣ ಅಂತ. ಹೆಂಗೆ ಆಹಾ ರೋಡಲ್ಲಿ ಟಾಟಾ ಮತ್ತು ಭಾರತ್ ಬೆನ್ಸ್ ಲವಿ ಡವಿ ನಡೀತಿದೆ. ಸ್ವಲ್ಪ ರೊಮ್ಯಾನ್ಸ್ ಬಿಟ್ಟು ಹೋಗೋಕ್ ಜಾಗ ಮಾಡಿ ಕೊಡಿ ಮಾರ್ರೆ. ಇವೆಲ್ಲ ಇಲ್ಲಿ ಮಾಡೋದು ಅಚ್ಚೆ ಜನಗಳು ಹಾಳಾಗಿದೆ ಅಂದ್ರೆ ಗಾಡಿಗಳು ಹಾಳಾಗಿದೆ ಮಾರ್ರೆ. ಎಂತ ಹೇಳೋದಲ್ಲ. ಕೊನೆಗೂ ನಮ್ಮ ಅಣ್ಣನ ಗಾಡಿ ನಮ್ಮ ಕಣ್ಣಿಗೆ ಸಿಕ್ಕೇ ಬಿಡ್ತು. ನಾವೀಗ ತಮಿಳುನಾಡಿಗೆ ನಿಯರ್ ಆಗ್ತಿದೀವಿ ಅನ್ಸ್ತಿದೆ ಇದೆ. ಈಗ ಒಂದು 3 ಸೆಕೆಂಡ್ ಮುಂಚೆ ನಾನು ಕರ್ನಾಟಕದಲ್ಲಿದ್ದೆ, ಈಗ ತಮಿಳ್ನಾಡಲ್ಲಿ ಇದ್ದೀನಿ. ನಿಮ್ಮ ಹತ್ರ ಆಗುತ್ತಾ ಹೀಗೆ? ಅದಕ್ಕೂ ಪುಣ್ಯ ಪಡ್ಕೊಂಡ್ ಬಂದಿರ್ಬೇಕು ಅಲ್ವಾ. ಅಫಿಷಿಯಲಿ ನಾನೀಗ ತಮಿಳ್ನಾಡು ಸ್ಟೇಟ್ ಅಲ್ಲಿ ಇದ್ದೀನಿ. ಇಲ್ಲಿಂದ ಇನ್ನ ಒಂದು ಅರೌಂಡ್ 60 ಕಿಲೋಮೀಟರ್ ಇದೆ ಬೆಟ್ಟಕ್ಕೆ. ಸೊ ಆದಷ್ಟು ಬೇಗ ಹೋಗುವ. ಬ್ರೇಕ್ಫಾಸ್ಟ್ ಹೋಗಾದ್ಮೇಲೆ ಹಂಗೂ ಸ್ವಲ್ಪ ದೂರ ಆದ್ಮೇಲೆ
ನಾವೀಗ ಮಾಲೂರ್ ಕಡೆಗೆ ಹೋಗುವ ರಸ್ತೆಯಲ್ಲಿದ್ದೇವೆ. ಆದ್ರೂ ಈ ಸಿಂಗಲ್ ವೇ ಅಲ್ಲಿ 2-3 ಟ್ರಕ್ ಹೋಗ್ತಾ ಇದ್ರೆ ಚೊರೆ ಅಂದ್ರೆ ಚೊರೆ ಗುರು. ಅದನ್ನ ಓವರ್ಟೇಕ್ ಮಾಡಿ ಬರೋದ್ರಲ್ಲಿ ಅಪ್ಪ ತಲೆನೋವು. ಕೊನೆಗೂ ತಪ್ಪಿಸಿಕೊಂಡೆ. ಹಾಗೆ ಮುಂದೆ ಬರ್ತಿದ್ದಂಗೆ ನೋಡಿ ಆಂಜನೇಯ ಸ್ವಾಮಿದ ಪ್ರತಿಮೆ ಎಷ್ಟು ಚೆನ್ನಾಗಿದೆ ಅಲ್ವಾ. ವಾವ್. ಕೊನೆಗೂ ಸ್ವಲ್ಪ ಕಟ್ಟಡಗಳ ಕಾಡನ್ನು ದಾಟಿ ಸ್ವಲ್ಪ ಹಸಿರು ಕಾಡು ಆರ್ ಆಕ್ಚುಯಲ್ ಕಾಡುಗಳನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ. ಗಾಡಿನ ಓಡಿಸ್ಕೊಂಡು ಹೋಗೋ ಮಜಾ ಅಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ಏನಕ್ಕೋ ಗೊತ್ತಿಲ್ಲ, ಅಣ್ಣ ಸ್ವಲ್ಪ ಗಾಡಿನ ಸ್ಲೋ ಮಾಡ್ತಿದ್ದಾರೆ. ಏನಕ್ಕಿರಬಹುದು? ಮೇ ಬಿ ಬ್ರೇಕ್ಫಾಸ್ಟ್ ಏನಾದ್ರು ಇಲ್ಲೇ ಟೀ ಏನಾದ್ರು ಕುಡಿಯೋಕ ಗೊತ್ತಿಲ್ವೇ? ನೋಡೋಣ, ಕೇಳಿ ನೋಡೋಣ ಅವ್ರ ಹತ್ರನೇ. ಎಂತ ಆಯ್ತಾ? ನಂಗೆ ಮುಂದೆ ತೋರಿಸಿದ್ದಪ್ಪ, 50 ಮೀಟರ್ ಮುಂದಿತ್ತು. ನಿಮ್ಗಲ್ಲಿ ತೋರಿಸಿದ್ದ? ಆಕ್ಚುಲಿ ನಾವು ಅಂದ್ಕೊಂಡಿದ್ದಂಗೆ ಅಲ್ಲ ಅಣ್ಣ ಗಾಡಿ ನಿಲ್ಸಿದಾಯ್ತಾ. ಮ್ಯಾಪ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯ್ತು. ಸೊ ನಾವು ಇಲ್ಲಿ ಲೆಫ್ಟ್ ತಗೋಬೇಕಿತ್ತು, ಬಟ್ ತಗೊಂಡಿರ್ಲಿಲ್ಲ. ಹಾಗಾಗಿ ಈ ಕನ್ಫ್ಯೂಷನ್ ನೋಡಿ. ಆದ್ರೂ ನೀವೇ ನೋಡಿರ್ತೀರಾ, ಒಂಥರ ಚೆನ್ನಾಗಿದೆ ಅಲ್ವಾ ರೋಡು. ನಿಜ, ಇದನ್ನ ನಾನು ನಿಮ್ಗೆ ಹೇಳೋದಕ್ಕಿಂತ ಇದ್ರ ಮಜಾನ ನೀವು ಬಂದು ಫೀಲ್ ಮಾಡ್ಕೊಳ್ಳಿ, ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಇದೆಲ್ಲ ವ್ಯೂ ನೋಡ್ತಿದ್ದಾಗ ಏನ್ ಅನಿಸ್ತಿದೆ ಅಂದ್ರೆ ಈ ನಗರ ಜೀವನಕ್ಕಿಂತ ಹಳ್ಳಿ ಜೀವನವೇ ಎಷ್ಟೋ ಮೇಲು ಅಂತ ಅನಿಸ್ತಾ ಇದೆ. ನಿಜ ನೋಡಿ, ಹಳ್ಳಿ ಎಂಟ್ರಿ ಆಗ್ತಿದ್ದಂಗೆ ಆ ದನದ ಸಗಣಿ ಸ್ಮೆಲ್ಲು, ದನಗಳ ಶಬ್ದ, ಜನಗಳ ಶಬ್ದ, ಮಕ್ಕಳ ಕಿರುಚಾಟ, ಮರಗಳ ಕೋಲಾಟ, ಅಜ್ಜಂದಿರ ಚೆಲ್ಲಾಟ, ಪ್ರೇಮಿಗಳ ಪರದಾಟ, ಹಾಗೆ ಏನೇನೋ ಆಟಗಳು ನೋಡಿ. ಎಷ್ಟು ಚಂದ ಅಲ್ವಾ. ಒಂಥರ ಪೀಸ್ಫುಲ್ ಲೈಫ್ ನೋಡಿ ಹಳ್ಳಿಯಲ್ಲಿ. ಈ ಹಳ್ಳಿಯಲ್ಲಿ ಬದುಕಿ ನಗರಕ್ಕೆ ಬಂದವರ ಹತ್ರ ನೀವು ಕೇಳಿ ನೋಡಿ, ಬೇಕಾದ್ರೆ ಅವರೇ ಹೇಳ್ತಾರೆ ಹಳ್ಳಿ ಬಗ್ಗೆ. ಒಂದು ದೊಡ್ಡ ಎಸ್ಸೆ ಟೈಪ್ ಅಲ್ಲೇ ಹೇಳ್ಬಿಡ್ತಾರೆ ಬೇಕಾದ್ರೆ ನಿಮ್ಗೆ. ಅದು ಏನಂತಾರೆ ಅದಕ್ಕೆ, ಅನುಭವಿಸಿದವರಿಗೆ ಗೊತ್ತು ಈ ಹಳ್ಳಿಯ ಗತ್ತು ಅನ್ನತಾರಲ್ಲ ಹಂಗೆ. ಹಾಗೆ ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ನಾವು ಮತ್ತೆ ಕರ್ನಾಟಕಕ್ಕೆ ಬಂದ್ವಿ. ಇವತ್ತು ಒಂಥರ ಹೇಗಿದೆ ಅಂದ್ರೆ ಫಸ್ಟ್ ಕರ್ನಾಟಕ, ಆಮೇಲೆ ತಮಿಳ್ನಾಡು, ಈಗ ಅಗೇನ್ ಕರ್ನಾಟಕ. ವಾ. ಇನ್ನ ಹೋಗ್ತಾ ಹೋಗ್ತಾ ಆಂಧ್ರನು ಸಿಕ್ಬಿಟ್ರೆ 3 ಸ್ಟೇಟ್ ಆಗುತ್ತೆ. ಕೇರಳನು ಸಿಗ್ಲಿ ಅಂತ ಬೇಡ್ಕೊಳ್ತಿದೀನಿ, ಬಟ್ ಅದು ಸದ್ಯಕ್ಕೆ ದೂರದ ಮಾತು ಅನ್ಸುತ್ತೆ. ಸೊ ಸಿಕ್ಕಿದ್ದು ಪಾಲಿಗೆ ಪಂಚಾಮೃತ ಅನ್ಕೊಂಡು ಮುಂದೆ ಸಾಕ್ತಾ ಇದೀವಿ. ಹಂಗೆ ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಸ್ವಲ್ಪ ರೆಸ್ಟ್ ಸಿಕ್ತು. ನಾನ್ ಕೊಟ್ಟಿದ್ದಲ್ಲ ಆಯ್ತಾ, ಟ್ರೈನ್ ಸ್ವಲ್ಪ ರೆಸ್ಟ್ ಮಾಡು, ನಾನ್ ಪಾಸ್ ಆಗ್ತೀನಿ, ಅದಾದ್ಮೇಲೆ ನೀವು ಹೊರಡಿ ಅಂತ ಹೇಳಿ ರೆಸ್ಟಿಂಗ್ ಟೈಮ್ ಕೊಡ್ತು ನೋಡಿ. ಹಾಗೆ ಟ್ರೈನು ಹೋಯ್ತು. ನಮ್ಮ ಜರ್ನಿ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಯ್ತು ನೋಡಿ. ಹಂಗೆ ಗೂಗಲ್ ಮ್ಯಾಪ್ ನೋಡಿ ಅಲ್ಲಿಂದ ಹಂಗು ಹಿಂಗು ಅನ್ಕೊಂಡು ಮುಂದೆ ಬಂದ್ವಿ. ಆದ್ರೆ ಇವಾಗ ಒಂದು ಪ್ರಾಬ್ಲಮ್ ಇದೆ. ನಮ್ಗಿಂತ ಮುಂದೆ ಬಂದಿರೋರು ಹೇಳಿದ್ರು ಇನ್ಮೇಲೆ ಗೂಗಲ್ ಆಂಟಿನ ಫಾಲೋ ಮಾಡಬೇಡಿ ಅಂತ. ಸೊ ಹಾಗಾಗಿ ಯಾರಾದ್ರೂ ಲೋಕಲ್ಸ್ ಬರುವವರ ಹತ್ರ ಕೇಳ್ಬೇಕು ಹೇಗೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಂತ. ಬೆಟ್ಟದ ಬ್ಯಾಟರ ಟಾಪ್ ಬೈಕ್ ಹೋಗುತ್ತಾ? ಬೈಕ್ ಟಾಪ್ ವರ್ಗ ಹೋಗುತ್ತಾ? ಹೀಲ್ ಟಾಪ್ ವರ್ಗ. ಸೊ ಅವ್ರ ಹತ್ರ ಕೇಳಿದ್ವಿ, ಹೀಗೆ ಮುಂದೆ ಹೋಗಿ ಅಂದ್ರು. ನಾವು ಕನ್ನಡದಲ್ಲಿ ಕೇಳಿದ್ರೆ ಅವ್ರು ಆಂಧ್ರದಲ್ಲಿ ರಿಪ್ಲೈ ಮಾಡಿದ್ರು, ಸಾರಿ ತೆಲುಗಲ್ಲಿ ರಿಪ್ಲೈ ಮಾಡಿದ್ರು. ನಮ್ಗೆ ತೆಲುಗು ಬರಲ್ವೇ, ಅದಕ್ಕಾಗಿ ನಮ್ಗೆ ಸ್ವಲ್ಪ ಭಯ. ಹಾಗಾಗಿ ಅವರು ಮುಂದೆ ಹೋದ ಗ್ಯಾಂಗಿಗೆ ಒಂದು ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ವಿ. ಸೊ ಹಾಗೆ ಮುಂದೆ ಬನ್ನಿ ಅಂದ್ರು ಅವರು. ಸೊ ಅಲ್ಲಿಂದ ಗಟ್ಟಿ ಮನಸ್ಸು ಮಾಡ್ಕೊಂಡು ನಾವೀಗ ಮುಂದಕ್ಕೆ ಹೊರಟ್ವಿ ನೋಡಿ. ಮುಂದೆ ಬಂದಿದ್ದ ತಕ್ಷಣ ಮತ್ತೆ ಡೌಟ್ ಸ್ಟಾರ್ಟ್ ಆಯ್ತು. ಸರಿ, ಇವಾಗ ಇವ್ರ ಹತ್ರ ತಮಿಳಲ್ಲಿ ಕೇಳಿ ನೋಡೋಣ. ನಂಗೆ ಟೆಂಪಲ್ಗೆ ಹೇಗೆ ಹೋಗುದು? ಬ್ಯಾಟರಾಯ ಸ್ವಾಮಿ ಟಾಪ್ ಗಾಡಿ ಹೋಗುತ್ತಾ? ಬಂಡಿ ಹೋಗುತ್ತಾ? ಟಾಪ್ ಹೋಗುತ್ತಲ್ಲ ಬೆಟ್ಟದ್ದು? ಅಲ್ಲಿ ಕನ್ನಡದಲ್ಲಿ ಕೇಳಿದಾಗ ತೆಲುಗು ಅಲ್ಲಿ ಹೇಳಿದ್ರು. ಸೊ ಅದಕ್ಕೆ ನಂಗೆ ತೆಲುಗು ಬರಲ್ಲ ಅಂತ ಇಲ್ಲಿ ನಾನು ತಮಿಳಲ್ಲಿ ಕೇಳಿದ್ರೆ ಇವರು ಕನ್ನಡದಲ್ಲಿ ಮಾತಾಡ್ತವ್ರೆ ಗುರು. ಏನ್ ಮಾಡೋದು? ಮೇ ಬಿ ಮುಂದೆ ಹೋದಂಗೂ ಎಲ್ಲರೂ ಇಲ್ಲಿ ಕನ್ನಡನೇ ಮಾತಾಡ್ತಿರ್ಬೇಕು. ಸೊ ಅದಕ್ಕಾಗಿ ಇನ್ಮೇಲೆ ಕನ್ನಡದಲ್ಲೇ ಮಾತಾಡುವ. ಹಂಗೆ ಮುಂದೆ ಬರ್ತಿದ್ದಂಗೆ ಎಲ್ಲೋ ಆರ್ಚ್ ಕಾಣಿಸ್ತು. ಬಟ್ ಮುಂದೆ ಹೋದವರು ಹೇಳಿದ್ದೇನಂದ್ರೆ ಒಂದು ವೈಟ್ ಆರ್ಚ್ ಸಿಗುತ್ತೆ ಅಂತ. ಸೊ ನಾವ್ ಅಲ್ಲಿ ರೈಟ್ ಗೆ ತಗೊಬೇಕು ಅಂತ ಹೇಳಿದ್ರು. ಬಟ್ ನಮ್ಗೆಲ್ಲೋ ಆರ್ಚ್ ಕಾಣಿಸಿದ ತಕ್ಷಣ ನಾವು ಕನ್ಫ್ಯೂಷನ್ ಆದ್ವಿ. ಸೊ ಎನಿವೆ ನೋಡೋಣ ಇದ್ರ ಮುಂದೆ ಹೋಗಕ್ ಆಗುತ್ತಾ, ಬೆಟ್ಟಕ್ಕೆ ದಾರಿ ಇರುತ್ತಾ ಅಂತ ಅನ್ಕೊಂಡು ಮುಂದೆ ಹೋದ್ವಿ. ಬಟ್ ಮುಂದೆ ಹೋದಾಗ ಬೆಟ್ಟಕ್ಕಿರೋ ರಸ್ತೆ ಅಲ್ಲಿ ಇರ್ಲೇ ಇಲ್ಲ. ಈ ದೇವಸ್ಥಾನಕ್ಕೆ ರಸ್ತೆ ಲಾಸ್ಟ್ ಅನ್ಕೊಂಡ್ವಿ ನಾವು. ಬಟ್ ಯಾವ್ದಕ್ಕೂ ಒಂದ್ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅವ್ರ ಹತ್ರ ಕನ್ನಡದಲ್ಲಿ ಕೇಳಿದ್ರೆ ಇವ್ರು ತಮಿಳಲ್ಲಿ ಮಾತಾಡ್ತವ್ರೆ ಗುರು. ನನಗೆ ಅಯ್ಯೋ, ಇಲ್ಲಿ ನಾನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಲಿದ್ದೇವ್ರೆ ನನಗೆ ಗೊತ್ತಾಗ್ತಿಲ್ಲ ಆಕ್ಚುಲಿ ಅಂತ ಅನ್ಕೊಂಡು ಹಂಗೆ ತಲೆನ ಹೊಡ್ಕೊಂಡು ಮುಂದೆ ಬಂದ್ವಿ. ಸೊ ನೋಡುವ, ಇವ್ರ ಹತ್ರ ಕೇಳಿ ನೋಡುವ. ಬಟ್ ಈ ಸಲ ನಾನಂತೂ ಕೇಳಲ್ಲ, ಅಣ್ಣನೇ ಕೇಳಲಿ. ಬಿಕಾಸ್ ಇವರು ಇನ್ಯಾವ್ದು ನನಗೆ ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ಮಾತಾಡಿದ್ರೆ ಯಾರಿಗ್ ಬೇಕು ಸುಮ್ನೆ. ಬ್ಯಾಟರಾಯ ಸ್ವಾಮಿ ಸದ್ಯ ಕೊನೆಗೂ ಇವರು ಮುಂದೆ ಇದೆ ಆರ್ಚು ಅಂದಿದ್ದಾರೆ. ನೋಡು ಮುಂದೆ ಹೋದಂಗೆ ಕೊನೆಗೂ ನಾವು ಹುಡುಕ್ತಿದ್ದ ಆರ್ಚು ಸಿಕ್ಕೇ ಬಿಡ್ತು. ಇನ್ನೇನು ತಡ, ಬೆಟ್ಟದ ತುದಿಗೆ ಹೋಗ್ಲಿ ಮೆಲ್ಲ ಈ ರೈಡ ಅಲ್ವಾ. ಹೀಲ್ ಟಾಪ್ ಅಲ್ಲಿ ಫಾಗ್ ಇದೆ ಅಂತ ಅನಿಸ್ತಾ ಇದೆ. ಒಂಥರ ಕೋಲ್ಡ್ ಬ್ರೀಸು, ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಸರಿ, ಜಾಸ್ತಿ ತಡ ಮಾಡೋದ್ ಬೇಡ, ನಡೀರಿ ನಾವು ಬೆಟ್ಟಕ್ಕೆ ಹೋಗೋಣ. ಸದ್ಯ ಈ ಬೆಟ್ಟದ ತುದಿಯವರೆಗೂ ಬೈಕ್ ಹೋಗುತ್ತಲ್ಲ, ಅದೇ ಖುಷಿ ನೋಡಿ.
ಏ ಕೊನೆಗೂ ನಾವು ಬೆಟ್ಟದ ತುದಿಗೆ ಬಂದಿದ್ದಾಯ್ತು. ಮುಂದೆ ಬಂದಿರೋ ಗ್ಯಾಂಗ್ ಇಂದಾನು ಸ್ವಲ್ಪ ಚೆನ್ನಾಗಿ ಸ್ವಾಗತನೂ ಆಯ್ತು ಅನ್ಕೊಳ್ತಿದೀನಿ. ವಾವ್, ಟೆಂಪಲ್ ನೋಡಿ ತುಂಬಾ ಚೆನ್ನಾಗಿದೆ. ಮುಂದೆ ಬಂದಿರೋ ಗ್ಯಾಂಗ್ ಅಲ್ಲಿ ಇಷ್ಟ ಜನ ಇದ್ರು ಅಂತ ಗೊತ್ತೇ ಇರ್ಲಿಲ್ಲ ಗುರು. ಅವ್ರ ಜೊತೆ ಗ್ರೂಪ್ ಅಲ್ಲಿನೇ ಬರ್ಬೇಕಿತ್ತು. ಇರ್ಲಿ, ನೆಕ್ಸ್ಟ್ ಟೈಮ್ ನೋಡೋಣ. ಸೊ ನಾವು ಫಸ್ಟ್ ಮೇಲ್ಗಡೆ ಹೋಗಿ 360 ವ್ಯೂ ನ ನೋಡೋಣ ಅಂಡ್ ಟೆಂಪಲ್ ಗೆ ಹೋಗಿ ಬರುವ. ಏನಂತೀರಾ? ವಾವ್, ಪ್ಲೇಸ್ ಹೇಳುವಷ್ಟು ಪೀಕ್ ಬೆಟ್ಟ ಏನೂ ಅಲ್ಲ, ಮಾಡರೇಟ್ ಬೆಟ್ಟನೇ. ಬಟ್ ಇಷ್ಟು ಮಾಡರೇಟ್ ಬೆಟ್ಟ ಆದ್ರೂ ಬ್ರೀಸ್ಗೆ ಮಾತ್ರ ಕಡಿಮೆನೇ ಇಲ್ಲ. ಹೆವಿ ಬ್ರೀಸ್, ಒಂಥರ ಕೋಲ್ಡ್ ಬ್ರೀಸ್ ಆಗಿರೋದ್ರಿಂದ ಫುಲ್ ಒಂಥರ ಚಿಲ್ ಆಗ್ತಿದೆ ಬಾಡಿ, ಒಂಥರ ಫೀಲ್ ಗುಡ್ ಇದೆ. ಇವರೇ ನಮ್ಮ ಪ್ಲಾನ್ ಕೋಆರ್ಡಿನೇಟರ್. ಹಂಗೆ ಅಲ್ಲಿಂದ ವ್ಯೂಸ್ ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿರೋ ಗಾಡಿನ ಹಂಗೆ ಕ್ಯಾಮರಾದೊಳಗೆ ಸೇರಿಸ್ಕೊಂಡು MT, ಮೋಜೋ ಬ್ರೋ, Z900, ಕವಾಸಕಿ, ವಾವ್, ಎಕ್ಸ್ಪಲ್ಸ್, ಹಿಮಾಲಯನ್, KTMs, ಇನ್ನೊಂದು MT ಅಂಡ್ ನಮ್ಮ ಮುಮ್ತಾಜ್ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡು ನಾವೆಲ್ಲ ಅಲ್ಲಿಂದ ಹೊರಟ್ವಿ. ನಮ್ಗಿಂತ ಮುಂದೆ ಬಂದಿರೋ ಗ್ಯಾಂಗ್ ಅವರು ಹೊಸಕೋಟೆ ಹೋಗ್ತಾರೆ ಮನೀಸ್ ಬಿರಿಯಾನಿ ತಿನ್ನೋಕೆ. ಸೊ ನಾವು ಸ್ವಲ್ಪ ಹೊತ್ತು ಇಲ್ಲಿ ಸ್ಟೇ ಮಾಡಿ ಫೀಲ್ ಮಾಡಿ ಹೋಗುವ ಅನ್ಕೊಂಡ್ವಿ. ಸೊ ಅವರೆಲ್ಲ ಹೋದ್ರು, ನಮ್ಮೆರಡು ಗಾಡಿ ಮತ್ತೆ ಬಾಕಿ ಉಳಿತು ನೋಡಿ. ಹಂಗೆ ನಾವು ಅಲ್ಲಿ ಸ್ವಲ್ಪ ಹೊತ್ತು ನಿಂತು ವಿಡಿಯೋ ಶೂಟಿಂಗು, ಫೋಟೋ ಟೇಕಿಂಗು, ಸ್ಪೀಕಿಂಗು, ಫನ್ ಮೇಕಿಂಗು ಮಾಡ್ಕೊಂಡು ಇದ್ವಿ. ನಂತರ ಹಾಗೆ ಇವೆಲ್ಲ ಮಾಡ್ತಾ ಹೊಸ ಪ್ಲಾನ್ ಅಲ್ಲಿ ಹುಟ್ಟಾಕೊಳ್ತು. ಹೆಂಗು ಇಲ್ಲಿವರೆಗೆ ಬಂದ್ವಿ, ಮಲ್ಲಪ್ಪ ಕೊಂಡ ಪ್ಲೇಸ್ ನೋಡ್ಕೊಂಡು ಹೋಗುವ ಅಂದ್ರು. ಅಂಡ್ ಅವರು ಹೋಗಿದ್ರು ಆತ ಆಲ್ರೆಡಿ, ಬಟ್ ನಮ್ಗೋಸ್ಕರ ನಮ್ ಜೊತೆ ಬರ್ತೀನಿ ಅಂದ್ರು. ಸೊ ನಮ್ಮ ನೆಕ್ಸ್ಟ್ ಪ್ಲಾನ್ ಈಗ ಮಲ್ಲಪ್ಪ ಕೊಂಡಾಗೆ ಅಂತ ಮನಸ್ಸಲ್ಲಿ ಫಿಕ್ಸ್ ಮಾಡ್ಕೊಂಡು ಫೋಟೋ ಶೂಟಿಂಗು, ವಿಡಿಯೋ ಶೂಟಿಂಗು, ಎಲ್ಲಾ ಶೂಟಿಂಗು ಬಾಯ್ ಹೇಳಿ ಹೊರಟಿದ್ವಿ. ಬೆಟ್ಟದ ತುದಿಯಿಂದ ಇಳಿದು ರಸ್ತೆಯ ಮೇಲೆ ಹರಿದು ಮಲ್ಲಪ್ಪ ಕೊಂಡಕ್ಕೆ ಮುಖ ಮಾಡಿದ್ವಿ ನೋಡಿ. ಇಷ್ಟೊತ್ತು ಕರ್ನಾಟಕ ತಮಿಳುನಾಡು ಬಾರ್ಡರ್ ಅಲ್ಲಿ ಆಟ ಆಡ್ತಿದ್ದ ನಾವು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಈಗ ಆಂಧ್ರ ಬಾರ್ಡರ್ ನ ದಾಟಿದೀವಿ. ಒಂಥರ ಏನ್ ಹೇಳೋದು, 3 ಸ್ಟೇಟ್ ನ ಕವರ್ ಮಾಡ್ದಂಗ್ ಆಯ್ತು ನೋಡಿ. ಇವತ್ತು ಗಂಟೆ 10:30 ಆಯ್ತು. ಬೆಳಗ್ಗೆ 5:30ಗೆ ಎದ್ದು ಬರೀ ನೀರಲ್ಲಿ ಇದ್ದೀವಿ ನಾವು. ಸೊ ಹೊಟ್ಟೆಗೆ ಏನಾದ್ರು ಹಾಕ್ಬೇಕು. ಸೊ ಮುಂದೆ ಸಿಗೋ ಹೋಟೆಲ್ ಅಲ್ಲಿ ಒಂದು ಸ್ಟಾಪ್ ಹಾಕ್ಲೇಬೇಕು. ಹಂಗೆ ಅಲ್ಲಿ ಎಲ್ಲರೂ ಪರೋಟನ ತಿಂದು ಪುನಃ ನಮ್ಮ ಮಲ್ಲಪ್ಪ ಕೊಂಡ ಬೆಟ್ಟಕ್ಕೆ ಹೊರಟಿದ್ವಿ. ಹಂಗು ಸ್ವಲ್ಪ ಹೊತ್ತು ರೈಡ್ ಅನ್ನ ಮಾಡಿ ನಾವೀಗ ಬೆಟ್ಟದ ತಟದಲ್ಲಿದ್ದೇವೆ. ಇನ್ನು ಈ ಕರ್ವಿ ರೋಡ್ ಅಲ್ಲಿ ಕಾರ್ನರಿಂಗ್ ಮಾಡ್ಕೊಂಡು ಮುಂದಕ್ಕೆ ಮೆಲ್ಲ ಸಾಗಿದ್ವಿ. ಚೆನ್ನಾಗಿತ್ತು ರೋಡು ಕೂಡ ಅಂಡ್ ಸುತ್ತಲೂ ಇರೋ ವ್ಯೂಸ್ ಕೂಡ. ಮೇಲ್ಗಡೆ ಕ್ಲೌಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾನೇ ಚೆನ್ನಾಗಿದೆ. ಸರಿ, ಮಾತು ಕಡಿಮೆ ಮಾಡಿ ಬೆಟ್ಟದ ತುದಿಗೆ ಹೋಗುವ ಅಲ್ವಾ. ಕೊನೆಗೂ ಟಾಪ್ ಗೆ ರೀಚ್ ಆದ್ವಿ. ಇನ್ನು ಮೇನ್ ವ್ಯೂ ಪಾಯಿಂಟ್ ಗೆ ಸ್ವಲ್ಪ ನಡಿಬೇಕು ನೋಡಿ. ಬನ್ನಿ ಅಲ್ಲ, ಸ್ವಲ್ಪ ನಡೆಯುವ. ನಮ್ಗೆ ನೋಡಿ, ಈ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ಗುರು. ಇಲ್ಲಿನೂ ಕೂಡ ಹೆವಿ ಗಾಳಿ ಹೊಡಿತಾ ಇದೆ ನೋಡಿ. ಬಟ್ ಈ ಬೆಟ್ಟದ ಬಾಟಮ್ ವ್ಯೂ ನಲ್ಲಿ ಅಗ್ರಿಕಲ್ಚರ್ ಏರಿಯಾ ಆತರ ಇಲ್ಲ, ಬಿಲ್ಡಿಂಗ್ಸ್ ಆತರ ಏನೂ ಇಲ್ಲ, ಬರೀ ಕಾಡುಗಳೇ ಇದೆ ನೋಡಿ. ಸೊ ಅದಕ್ಕೆ ಇದರಲ್ಲಿ ಗ್ರೀನರಿ ಎದ್ದು ಕಾಣ್ತಾ ಇದೆ. ಅಂಡ್ ಬೆಟ್ಟದ ಬಾಟಮ್ ವ್ಯೂ ತುಂಬಾನೇ ಚೆನ್ನಾಗಿದೆ ನೋಡಿ. ನಮ್ಮ ಹಿಂದೆ ಹಾಸನದ ಕುವರ ಭರತ್ ಅಣ್ಣ ಅಂಡ್ ಪ್ರಕಾಶ್ ಅಣ್ಣ ಬರ್ತಿದ್ದಾರೆ. ಪ್ರಕಾಶ್ ಅಣ್ಣ ಮೊದಲು ಬಂದಿದ್ದಕ್ಕೆ ಅಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇಲ್ಲ ಅವರು. ನಾವು ಮಾತ್ರ ಪ್ಲೇಸ್ ನೋಡಿ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀವಿ. ಸೊ ನಮ್ಗೆ ಟಾಪ್ ಗೆ ಹೋಗಿ ಇನ್ನ ಕ್ಯಾಪ್ಚರ್ ಮಾಡೋಣ, ಇನ್ನ ಎಕ್ಸೈಟ್ ಆಗೋಣ. ಏನಂತೀರಾ? ಮುಂದೆ ಹೋಗ್ತಿದ್ದಂಗೆ ಚಿಟ್ಟೆಗಳು ಹಾರೋಕೆ ನೋಡಿದ್ರೆ ಎಲ್ಲ ಹಿಂದಕ್ ಬರ್ತಿದೆ ಪಾಪ. ಅಂದ್ರೆ ಅಷ್ಟು ರಭಸದಲ್ಲಿ ಗಾಳಿ ಬೀಸ್ತಾನೆ ಇದೆ. ನಿಜ ಹೇಳಿದ್ರೆ ನಮ್ಗೆ ಬ್ಯಾಲೆನ್ಸ್ ಆಗಿ ನಿಲ್ಲೋಕ್ ಆಗ್ತಿಲ್ಲ, ಅಷ್ಟು ಗಾಳಿ ಇದೆ ಇಲ್ಲಿ. ಅಂತೂ ನಾವು ಟಾಪ್ ವ್ಯೂಗೆ ಬಂದ್ವಿ ನೋಡಿ. ನಾವು ಮೋಡಕ್ಕೆ ತುಂಬಾ ಹತ್ತಿರವಾಗಿದ್ದೀವಿ ಅನ್ಸ್ತಾ ಇಲ್ವಾ? ವಾವ್, ಕ್ರೇಜಿ. ಅಂಡ್ ಟಾಪ್ ಅಲ್ಲಿ ಒಂದು ಶಿವಲಿಂಗ ಇದೆ ಇಲ್ಲಿ. ನಾವು ಬೆಂಗಳೂರಿಗೆ ನಿಯರ್ ಅಲ್ಲಿರೋ ಆಲ್ಮೋಸ್ಟ್ ಬೆಟ್ಟದ ಟಾಪ್ ವ್ಯೂಗೆ ಹೋದ್ರೆ ಬಾಟಮ್ ಅಲ್ಲಿ ಬಿಲ್ಡಿಂಗ್ಸ್ ಅಂಡ್ ಅಗ್ರಿಕಲ್ಚರ್ ಏರಿಯಾನೇ ಇರುತ್ತೆ, ತುಂಬಿಕೊಂಡಿರುತ್ತೆ. ಇಲ್ಲಿ ಮಾತ್ರ ಫುಲ್ ಗ್ರೀನರಿ ಇದೆ ನೋಡಿ. ಸೊ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಅಂಡ್ ಬಾಟಮ್ ವ್ಯೂ ಅಂತೂ ಒಂದು ಮುತ್ತು ಕೊಡ್ಬೇಕು ಅನ್ಸ್ತಿದೆ, ಅಷ್ಟು ಚೆನ್ನಾಗಿದೆ ನೋಡಿ. ಈ ವ್ಯೂ ಇದು ತುಂಬಾ ಚೆನ್ನಾಗಿದೆ. ಇದೇ ಈ ವ್ಯೂಗೆ ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ಬಿಟ್ಟು ಹಂಗೆ ಕೊಟ್ರೆ ಇನ್ನ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಹಂಗೆ ಅಲ್ಲಿ ಎಲ್ಲಾ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಕೆಳಗೆ ಬಂದಿದ ತಕ್ಷಣ ದೇವಸ್ಥಾನ ಇತ್ತು. ಸೊ ದೇವಸ್ಥಾನದ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಅಲ್ಲಿಂದ ಹೊರಡುವ ಅಂತ ಪ್ಲಾನ್ ಮಾಡಿದ್ವಿ. ನಾವು ಮತ್ತೆ ಅಣ್ಣ ಇಲ್ಲಿಂದಾನೆ ಸಪರೇಟ್ ಆಗ್ತಿದೀವಿ. ಅವರು ಆಕ್ಚುಲಿ BTM ಲೇಔಟ್ಗೆ ಹೋಗ್ಬೇಕು. ಸೊ ಅವರಿಗೆ ನಿಯರ್ ಬೇರೆ ರೂಟ್ ಇದೆ. ಸೊ ನಮ್ಗೆ ಹೊಸ ರೂಟ್ ಅಲ್ಲಿ ಮ್ಯಾಪ್ ತೋರಿಸ್ತಿದೆ. ಸೊ ಅದಕ್ಕಾಗಿ ಅವರು ಅವರ ನಿಯರ್ ರೂಟ್ ಅಲ್ಲಿ, ನಾವು ನಮ್ಮ ನಿಯರ್ ರೂಟ್ ಅಲ್ಲಿ ಹೋಗ್ಬೇಕಾಯ್ತು. ಸೊ ಅದಕ್ಕಾಗಿ ಸಪರೇಟ್ ಮ್ಯಾಂಡೇಟೇ ಆಗೋಯ್ತು. ಇದು ನೋಡಿ, ಬೆಟ್ಟದ ಬ್ಯಾಟರಾಯನ ಸ್ವಾಮಿ ಟೆಂಪಲ್ ಗೆ ಹೋಗಿ ಬರುವ ಅಂತ ಪ್ಲಾನ್ ಮಾಡಿಕೊಂಡು ಬಂದ ನಾವು ಈಗ ಮಲ್ಲಪ್ಪ ಕೊಂಡ ಬೆಟ್ಟವನ್ನು ನೋಡಿ ನಮ್ಮ PG ಗೆ ಹೊರಡ್ತಾ ಇದ್ದೀವಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಸೊ ಅಲ್ಲಿವರೆಗೂ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೆ. ಬತ್ತಾಕ.